ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ದುರಂತವಾಗಿದೆ, ಅಪಘಾತಕ್ಕೀಡಾಗಿದೆ. ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ. ಈ ವಿಮಾನಕ್ಕೆ ಅಪಘಾತದ ಇತಿಹಾಸವೇ ಇದೆ. 2023ರಲ್ಲಿ ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ ಅಪಘಾತಕ್ಕೊಳಗಾಗಿತ್ತು. 2023ರ ಸೆಪ್ಟೆಂಬರ್ 14ರಂದು ಮುಂಬೈ ಏರ್ಪೋರ್ಟ್ನಲ್ಲಿ ಪತನವಾಗಿದ್ದಂತಹ ವಿಮಾನ ಇದು. ವಿಶಾಖಪಟ್ಟಣಂನಿಂದ ಮುಂಬೈಗೆ ಹೋಗ್ತಾ ಇದ್ದಂತಹ ವಿಮಾನ ಲ್ಯಾಂಡಿಂಗ್ ವೇಳೆ ದುರಂತ ಆಗಿದೆ. ಮಳೆಯ ಸಂದರ್ಭದಲ್ಲಿ ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ ಲ್ಯಾಂಡ್ ಮಾಡುವಂತಹ ಸಂದರ್ಭದಲ್ಲಿ ದುರಂತ ಆಗಿತ್ತು. ಅದೃಷ್ಟವಶ ಘಟನೆಯಲ್ಲಿ 2 ಪೈಲಟ್ಗಳು ಸೇರಿದ ಹಾಗೆ 8 ಜನ ಬದುಕುಳಿದಿದ್ರು. ಈ ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ ಆಧುನಿಕ ಬಿಸಿನೆಸ್ ಜೆಟ್ ವಿಮಾನ. ಇದು ಬಾಂಬೋರ್ಡಿಯರ್ ಅಭಿವೃದ್ಧಿಪಡಿಸಿದಂತಹ ಏರೋಸ್ಪೇಸ್ ಸಂಸ್ಥೆಯಾದ ಬಾಂಬೋರ್ಡಿಯರ್ ಅಭಿವೃದ್ಧಿಪಡಿಸಿದಂತಹ ವಿಮಾನ. ವಿಐಪಿಗಳಿಗಾಗಿ ದೊಡ್ಡ ಕಂಪನಿಗಳ ವಿಮಾನ. ಇದು ವಿಶೇಷ ಚಾರ್ಟರ್ಡ್ ವಿಮಾನ. 2023ರಲ್ಲಿ ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ ಅಪಘಾತಕ್ಕೀಡಾಗಿತ್ತು. ಏನಿವತ್ತು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ರು, ಆ ಮಾಡೆಲ್ನ ವಿಮಾನ, ಅದರ ಇತಿಹಾಸದ ಬಗ್ಗೆ ನಾವು ನೋಡ್ತಾ ಇದ್ವಿ. ಈ ಬಗ್ಗೆ ಮಾತಾಡೋಣ. ನಿವೃತ್ತ ವಾಯುಸೇನಾ ಅಧಿಕಾರಿಯಾದಂತಹ ಮೋಹನ್ ಚಿತ್ತಾಳೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ತಮ್ಗೆ ಈಗಾಗಲೇ ವಿಚಾರ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸರ್. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ, ಅವರು ಮೃತಪಟ್ಟಿದ್ದಾರೆ. ಹೌದು. ಹೇಗ್ ನೋಡ್ತೀರಿ ಸರ್, ಏನ್ ಕಾರಣ ಆಗಿರಬಹುದು ಈ ಒಂದು ದುರಂತಕ್ಕೆ? ನೋಡಿ ಮೇಡಮ್, ಅರೌಂಡ್ 7:45 ಇದು ಮುಂಬೈಯಿಂದ ಟೇಕ್ ಆಫ್ ಆಗಿದೆ. ಅರೌಂಡ್ 8:22 8:23ಗೆ ಇದು ಕ್ರ್ಯಾಶ್ ಆಗಿದೆ ನಿಯರ್ ಬಾರಾಮತಿ. 24 to 25 ಮಿನಿಟ್ಸ್ ಇದು ಆನ್ ಏರ್ ಇದೆ. ಏರ್ ನಲ್ಲಿ ಹಾರಾಡ್ತಾ ಇದೆ. ಟೆಕ್ನಿಕಲ್ ಗ್ಲಿಚ್ ಏನು ಇಲ್ಲ, ಯಾಕಂದ್ರೆ DGCA ದಿಂದ ಕ್ಲಿಯರೆನ್ಸ್ ತಗೊಂಡು ಇವರು ಟೇಕ್ ಆಫ್ ಆಗಿರ್ತಾರೆ. ಲ್ಯಾಂಡಿಂಗ್ ಆದ್ಕೊಳ್ಳೆ ಮತ್ತೊಮ್ಮೆ ಅದ್ರದ್ದು ಚೆಕಿಂಗ್ ಆಗ್ತದೆ, ಎಲ್ಲ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಮೇಡಮ್, ಅಜಿತ್ ಪವಾರ್ ಅವ್ರ ಜೊತೆ 2 ಗನ್ಮ್ಯಾನ್ಗಳು, ಆಮೇಲೆ 2 PAಗಳು ಮತ್ತೆ NCPA ಒಬ್ಬ ಕಾರ್ಯಕರ್ತ ಅದರಲ್ಲಿ ಪ್ರವಾಸ ಮಾಡ್ತಾ ಇದ್ರು. ಅದು ಕ್ರಾಶ್ ಲ್ಯಾಂಡಿಂಗ್ ಆದಾಗ ಕೆಳಗಡೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ನಮ್ಮ ಏರ್ಫೋರ್ಸ್ ಲ್ಯಾಂಗ್ವೇಜ್ ನಲ್ಲಿ ಅಂತೀವಿ, ATF ಅಂತಾರೆ ಅದಕ್ಕೆ. ಹಿಂಗೆ ಕಾರು ಟ್ರಕ್ ಗಳಿಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಇರ್ತದಲ್ಲ, ಹಂಗೆ ಅದು ಪೆಟ್ರೋಲ್ ಡೀಸೆಲ್ ಕಿಂತ 100 ಪಟ್ಟು ಶಕ್ತಿ ಉಳ್ಳ ಪೆಟ್ರೋಲಿಯಂ ಪ್ರಾಡಕ್ಟ್ ಇದು. ಯಾಕಂದ್ರೆ ಇಷ್ಟು ಥ್ರಸ್ಟ್ ಪವರ್ ಇಂದ ಟೇಕ್ ಆಫ್ ಆಗ್ಬೇಕು. ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಏನಾದ್ರು ಲ್ಯಾಂಡಿಂಗ್ ಅವರು ಯಾವ್ದಾದ್ರು ಹಳ್ಳಿ ಮೇಲೆ ಬೀಳಬಾರ್ದು, ಅಲ್ಲಿ ಬೀಳಬಾರ್ದು ಅಂತ ಒಂದು ಯಾವ್ದೋ ಹೊಲ ಗದ್ದೆ ಹುಡುಕ್ತಾ ಇದ್ದ ಪೈಲಟ್. ಅವಾಗ ಅದು ಯಾವಾಗ ಟೆಕ್ನಿಕಲ್ ಗ್ಲಿಚ್ ಗೊತ್ತಾಯ್ತು. ಇದು ಕೋರ್ಟ್ ಆಫ್ ಎನ್ಕ್ವೈರಿಯಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತದೆ. ಅಲ್ಲ, ಏನೋ ಸಮಸ್ಯೆ ಆಗಿದೆ ಅನ್ನೋದು ಪೈಲಟ್ಗೆ ಯಾವಾಗ ಗೊತ್ತಾಗುತ್ತೆ ಸರ್? ಎಷ್ಟು ಸಮಯ ಅವ್ರ ಕೈಯಲ್ಲಿ ಇರುತ್ತೆ? ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿ ಅಂಡರ್ಸ್ಟ್ಯಾಂಡ್ ದಟ್ ಏನಿದೆ ಅದೆಲ್ಲ ಬ್ಲಾಕ್ ಬಾಕ್ಸ್ ಅಂತ ಒಂದು ಇರ್ತದೆ ಮೇಡಮ್. ಅದು ಏನಾದ್ರೂ ಎಲ್ಲೂ ಹೊಡೆಯಲ್ಲ. ಬ್ಲಾಕ್ ಬಾಕ್ಸ್ ಯಾವಾಗ ರಿಕವರಿ ಆದ್ಮೇಲೆನೆ ಗೊತ್ತಾಗೋದು ಆಕ್ಚುಯಲ್ ದ ರೀಸನ್ ಆಫ್ ದ ಕ್ರಾಶ್. ಆದ್ರೆ ಮೇಡಮ್, ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಾ ಈ ರಾಜಕಾರಣಿಗಳು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ ಇಲೆಕ್ಷನ್ ಇತ್ತು, ಅದಕ್ಕೆ ಹೋಗಿದ್ರು, ಓಟು ಜನ ಎಲ್ಲ ಒಂದು ಸೈಡ್ ಇದ್ರೆ ಮನುಷ್ಯನ ಜೀವನ ಮೇನ್ ಅಲ್ಲ. ಈಗ ಏನಾಗ್ತದೆ, ಇದೇ ಏರ್ಕ್ರಾಫ್ಟ್ ನನಗೆ ಅಜಿತ್ ಪವಾರ್ ತುಂಬಾ ಪರಿಚಯಿಸಿದವರು, ಹಿಂಗಾಗಿ ನನ್ಗೆ ಶ್ರದ್ಧಾಂಜಲಿ ಇದೆ. ಸಪೋಸ್ ಇದೇ ಏರ್ಕ್ರಾಫ್ಟ್ ಯಾವ್ದಾದ್ರು ಒಂದು ದೊಡ್ಡ ಹಳ್ಳಿಯಲ್ಲಿ ಬಿದ್ರೆ ಎಷ್ಟು ಅನಾಹುತ ಆಗ್ತಿತ್ತು. ಅದಕ್ಕೆ ಒಬ್ರು ಒಂಬುಡ್ಸ್ಮನ್ ಬೇಕು, ಒಬ್ಬ ಏನಾದ್ರು ಕೋರ್ಟ್ ಆಫ್ ಎನ್ಕ್ವೈರಿ ಆದ್ಕೊಳ್ಳೆ ಒಂದು SOP ಮಾಡ್ಬೇಕು, ಅಂದ್ರೆ ಸ್ಟ್ಯಾಂಡಿಂಗ್ ಆಪರೇಷನ್ ಪ್ರೊಸೀಜರ್. ಇಷ್ಟೆಲ್ಲ ಇದ್ರೆ ಮಾತ್ರ ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ಬೇಕು, ಇಲ್ಲ ಆಗ್ಬಾರ್ದು ಅಂತ. ರಾಜಕಾರಣಿಗಳು ಪ್ರೈವೇಟ್ ಏರ್ಕ್ರಾಫ್ಟ್ ಗಳಿಗೆ ಫೋರ್ಸ್ ಮಾಡ್ತಾರೆ, ನನ್ಗೆ ಸಭೆ ಇದೆ 9:15ಗೆ ನಾವು ಇರ್ಬೇಕಲ್ಲಿ, ನೀನ್ ಬಿಟ್ಬಿಡಪ್ಪ ಎಲ್ಲ ಟೆಕ್ನಿಕಲ್ ಚೆಕಪ್, ಟೇಕ್ ಆಫ್ ಆಗಿದೆ ಅಂತ.
ಸರ್ ಇಲ್ಲಿ 6 ಜನ ತೀರ್ ಹೋಗಿದ್ದಾರೆ. ಸಪೋಸ್ ಹಳ್ಳಿ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಮೇಡಮ್ ಇದು? ಕೆಲವೊಂದು ಸಂದರ್ಭದಲ್ಲಿ ಆಗುವಂತ ನೆಗ್ಲಿಜೆನ್ಸ್ ಇದಕ್ಕೆ ಕಾರಣ ಆಗ್ಬಿಡುತ್ತೆ ಅಂತೀರಾ? ನೆಗ್ಲಿಜೆನ್ಸ್ ಇನ್ ದ ಸೆನ್ಸ್ until unless the aircraft is not 100% perfect, there should be inquiry. ಇದು ಎನ್ಕ್ವೈರಿ ಅಲ್ಲಿ ಗೊತ್ತಾಗ್ತದೆ ಇದು ಟೆಕ್ನಿಕಲ್ ಗ್ಲಿಚ್ ಅಂದ್ರೆ ರೋಟರ್ ಪ್ರಾಬ್ಲಮ್ ನ, ಇಲ್ಲ ಟೈರ್ ಏನಾದ್ರೂ ಹೊರಗಡೆ ಬಂದಿಲ್ವಾ, ಇಲ್ಲ ಏನಿದೆ ಅಂತ ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗ್ತದೆ. ಅದು ಎನ್ಕ್ವೈರಿ ಆದ್ರೂ ಕೂಡ ಆಸ್ ಇಟ್ ಈಸ್ ಜೈಸೇತೆ ವೈಸೇತೆ ಅಂತ ಹೇಳಿ ಮತ್ತೆ ಅವ್ರು ಇದು ನಡೆಸ್ತಾರೆ. ಇದಕ್ಕೆ ಏನಾದ್ರೂ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲ ವಿಮಾನಯಾನ ಮಂತ್ರಾಲಯ ಭಾರತ ಸರ್ಕಾರದ್ದು ಸ್ಟ್ರಿಕ್ಟ್ ಆಗಿ ನೋಡಿ. ಬಿಪಿನ್ ರಾವತ್ರನ್ನ ಕಳ್ಕೊಂಡ್ವಿ ನಾವು. ಅಹಮದಾಬಾದ್ ನಲ್ಲಿ ಇಂತ ದೊಡ್ಡ ದುರಂತ ಆಗಿ ಆ ಬಿಲ್ಡಿಂಗ್ ಹಾಸ್ಟೆಲ್ ಎಲ್ಲ ಬಿದ್ದು ಅದರಲ್ಲಿ ಜನ ವಿಜಯ್ ರೂಪಾನಿ ಸೇರಿದಂತೆ 200+ ಜನ ಸತ್ರು. 200+ ಜನ ಸತ್ರು. ಅದ್ರ ಜೊತೆಗೆ ಅಲ್ಲಿ ಬಿಲ್ಡಿಂಗಿಗೂ ಕೂಡ ಡ್ಯಾಶ್ ಆಯ್ತಲ್ಲ ಮೇಡಮ್, ಆ ಬಿಲ್ಡಿಂಗ್ ನಲ್ಲಿ ಇದ್ದ ಜನನು ಕೂಡ ತೀರ್ಕೊಂಡ್ರು. ಸೊ ಈಗ DGCA ಅಂಡ್ ವಿಮಾನಯಾನ ಖಾತೆ ಸ್ಟ್ರಿಕ್ಟ್ ಆಗಿ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದ್ರೆ, ಆಮೇಲೆ ನಂದು ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಏನಂದ್ರೆ ಈ ಆಕ್ಸಿಡೆಂಟ್ ಅಲ್ಲಿ ಒಂದು ರಿಟೈರ್ಡ್ ಏರ್ಫೋರ್ಸ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಿ, ಒಂದು ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ ನ ಅಪಾಯಿಂಟ್ ಮಾಡಿ ಇದಕ್ಕೆ ಎನ್ಕ್ವೈರಿ ಮಾಡಿ ಒಂದು ಮುಂಬರುವ ದಿನಗಳಿಗೆ ಹಿಂಗ ಆಗಬಾರ್ದು ಅನ್ನೋದು ಸ್ವಲ್ಪ ಕಾಳಜಿ ಸರ್ಕಾರ ವಹಿಸ್ಬೇಕಂತ ಅನಿಸ್ತದೆ ಮೇಡಮ್. ಕೆಲವೊಂದಿಷ್ಟು ಮಾನದಂಡ ಖಂಡಿತವಾಗ್ಲೂ ಬೇಕು ಅಂತೀರಿ. ಇದ್ರ ಜೊತೆಗೆ ಸರ್ ಈಗ ಮೋಹನ್ ಚಿತ್ತಾಳೆ ಅವರೇ, ಈ ಹೈ ಆಲ್ಟಿಟ್ಯೂಡ್ ನಲ್ಲಿ ಹಾರುವಂತಹ ಪ್ರೈವೇಟ್ ಜೆಟ್ಗಳು ಇರ್ತಾವಲ್ಲ, ಸೊ ಆ ಟೈಮಲ್ಲಿ ಅಪಾಯಗಳು ಜಾಸ್ತಿ ಅಂತ ಹೇಳ್ತಾರೆ, ನಿಜಾನಾ? ನಿಜ ಆದ್ರೆ ಯಾಕೆ ಸರ್? ಇಲ್ಲ ಮೇಡಮ್, ಹೈ ಆಲ್ಟಿಟ್ಯೂಡ್ ನಲ್ಲಿ ಯಾವಾಗ ಹೋಗ್ತದೆ ಅದು ಆಟೋ ಪೈಲಟಿಂಗ್ ಆಗ್ತದೆ. ಅದು ಕಂಪ್ಯೂಟರ್ ಆಪರೇಷನ್ ಮ್ಯಾನ್ಯುವಲ್ ಆಪರೇಟಿಂಗ್ ಇರೋದಿಲ್ಲ. ಇದು ಲೋ ಆಲ್ಟಿಟ್ಯೂಡ್ ಇದು ಅಂದ್ರೆ ಫ್ರಮ್ ದ ಗ್ರೌಂಡ್ ಅರೌಂಡ್ 16,000 17,000 ಇಷ್ಟೇ ಇರ್ತದೆ. ಇದು ATR ಏರ್ಕ್ರಾಫ್ಟ್, ಕಡಿಮೆ ಪ್ಯಾಸೆಂಜರ್ದು. ಟೋಟಲ್ ಕಂಟ್ರೋಲ್ ಪೈಲಟ್ ಕೈಯಲ್ಲೇನೆ ಇರ್ತದೆ. ಆಮೇಲೆ ಒಬ್ಬ ಪೈಲಟ್ ಇರ್ತಾರೆ, ಒಬ್ಬ ಕೋ ಪೈಲಟ್ ಇರ್ತಾರೆ. ಇದು ಏನಾಗಿದೆ ಅಂತಂದ್ರೆ ಇದರಲ್ಲಿ ಬಿಪಿನ್ ರಾವತ್ ರವ್ರು ಇದ್ದಾಗ ಸ್ಯಾಬೋಟೇಜ್ ಫ್ಯಾಕ್ಟರ್ ಅಂತ ಇತ್ತು. ಇಂಥ ಫ್ಯಾಕ್ಟರ್ ಅಂತೂ ಇಲ್ಲಿ ಕಾಣ್ತಾ ಇಲ್ಲ. ಏನಾದ್ರೂ ಒಂದು ಮೇಜರ್ ಟೆಕ್ನಿಕಲ್ ಗ್ಲಿಚ್ ಇದ್ರೂ ಕೂಡ ಜೈಸಾ ಹೋಗಾ ದೇಖೆಂಗೆ ಕರೆಂಗೆ ಸೋಚೆಂಗೆ ಕುಚ್ ಹುವಾ ಅಂತ ಒಂದು ಈ ಭಾವನೆಯಿಂದ ಇದು ಟೇಕ್ ಆಫ್ ಆಗಿದೆ. ಇದು ತಪ್ಪು ಮೇಡಮ್. ಯಾಕಂದ್ರೆ ಇದು ನಂಗೆ ಅಜಿತ್ ಪವಾರ್ ಮತ್ತು ತೀರ್ ಹೋದವ್ರ ಬಗ್ಗೆ ನನ್ ಶ್ರದ್ಧಾಂಜಲಿ ಇದೆ. ಆದ್ರೆ ಇದು ಯಾವ್ದಾದ್ರು ಜನವಸತಿ ಸ್ಥಾನದಲ್ಲಿ ಹಿಂಗೆ ಕ್ರಾಶ್ ಆಗಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು ಮೇಡಮ್. ಇದಕ್ಕೆ ಏನಾದ್ರು ಕಡಿವಾಣ ಹಾಕ್ಬೇಕು. ಇಲ್ಲ ಸುಮ್ನೆ ನಾವು ಕೂಡ ಸ್ಪೆಷಲ್ ಏರ್ಕ್ರಾಫ್ಟ್ ಪ್ರೈವೇಟ್ ಏರ್ಕ್ರಾಫ್ಟ್ ಅಂತೇವೆ, ಆದ್ರೆ ಸ್ವಲ್ಪ ರಾಜಕಾರಣಿಗಳು ಕೂಡ ಸ್ವಲ್ಪ ಜಾಗೃತಿಯಿಂದ ಇರ್ಬೇಕಂತ ನಂಗೆ ಅನಿಸ್ತದೆ ಮೇಡಮ್. ಅಲ್ಲ, VVIPಗಳೇ ಬಳಸುವಂತಹ ಜೆಟ್ಗಳಿದು. ಅದೇ ಮೇಡಮ್, ಇಲೆಕ್ಷನ್ ಟೈಮ್ ಇಷ್ಟು ವಿಮಾನ ಎಲ್ಲಿಂದ ಬರ್ತವೆ, ಯಾವ ಕಂಪನೀಸ್ ಇರ್ತವೆ, ಅದರದ್ದು ಸರ್ವಿಸಬಿಲಿಟಿ ಏನು, ಅದು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು, ಅದ್ರಲ್ಲಿರೋ ಪಾರ್ಟ್ಸ್ ಒರಿಜಿನಲ್ ಡೂಪ್ಲಿಕೇಟಾ, ದಟ್ ಶುಡ್ ಬಿ ಸಮ್ ಲೋಕಲ್ ಸ್ಟ್ಯಾಂಡಿ ಟು ಚೆಕ್ ವೆದರ್ ದ ಸರ್ವಿಸಬಿಲಿಟಿ ಆಫ್. ಯಾಕಂದ್ರೆ ಅಜಿತ್ ಪವಾರ್ ಒಂದು ಶಕ್ತಿ, ಒಂದು DCM ಇರೋದು ಕೂಡ ಲಾಂಗ್ ಸರ್ವಿಂಗ್ DCM ಅವರು ಮಹಾರಾಷ್ಟ್ರದ ರಾಜಕಾರಣದ ಮೇಲೆ ತುಂಬಾ ಪ್ರಭಾವ ಬೀರ್ದವರು. ಜೈಸೇತೆ ವೈಸೇತೆ ಅನ್ನೋ ಸ್ವಭಾವದವ್ರು. ಅಂದ್ರೆ ಇದು ಆಗ್ತದೆ ಅಂದ್ರೆ ಆಗ್ತದೆ ಅನ್ನೋರು, ಇಲ್ಲಂದ್ರೆ ಇಲ್ಲ ಅಂತ ಹೇಳೋರು. ಮತ್ತೆ ಅಜಿತ್ ಪವಾರ್ ಏನು ನಿರ್ಣಯಗಳು ತಗೋತಾ ಇದ್ರು, ಏನು ಅಭ್ಯಾಸ ಎಲ್ಲ ಮಾಡ್ತಾ ಇದ್ರು. ವಿ ಹಾವ್ ಲಾಸ್ಟ್ ಎ ವೆರಿ ಸೀಸನ್ಡ್ ಪಾಲಿಟಿಷಿಯನ್, ಸ್ಪೆಷಲಿ ಮಹಾರಾಷ್ಟ್ರ ಇಸ್ ಕನ್ಸರ್ನ್. ರಿಯಲಿ ಈಸ್ ಎ ಸೀಸನ್ಡ್ ಪಾಲಿಟಿಷಿಯನ್ ಅಂಡ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ನೋ ಡೌಟ್ ಬಿಗ್ ಲಾಸ್ ಇದು. ಈಗ ಟೆಕ್ನಿಕಲ್ ರೀಸನ್ಸ್ ಏನಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಆಗಬೇಕು, ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಪೈಲಟ್ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹೇಳುತ್ತಲ್ವಾ? ಸೊ ಅವರ ಅನುಭವ ಕಡಿಮೆ ಇತ್ತ, ಅದು ಕೂಡ ಕೌಂಟ್ ಆಗುತ್ತಲ್ವಾ ಮೇಡಮ್? ಎಲ್ಲವೂ ಕೂಡ ಒಂದ್ ಹಂತದಲ್ಲಿ ಫ್ರಮ್ ದ ಸ್ಕ್ರಾಚ್. ಐ ಥಾಟ್ ದಟ್ ಆಫ್ಟರ್ ಅಹಮದಾಬಾದ್ ಇನ್ಸಿಡೆಂಟ್, DGCA and Airport Authority of India and Minister of Civil Aviation could have been taken a very strong action. ಇದರಲ್ಲಿ ಏನು ಕಾಣ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಆಮೇಲೆ ಅಲ್ಲಿ ಉತ್ತರ ಕಾಶಿಯಲ್ಲಿ ಒಂದು ಏರ್ ಕ್ರಾಶ್ ಆಯ್ತು. ಈ ತರ ಅನೇಕ ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾಗ ಇದು ಯಾಕೋ ಅತಿ ಆಯ್ತು ಅಂತ ಅನಿಸ್ತಾ ಇದೆ. ಸರ್, ಈಗ ದುರಂತ ಆಗಿದೆ, ವಾಟ್ ನೆಕ್ಸ್ಟ್ ಸರ್? ಹೇಗ್ ನಡೆಯುತ್ತೆ ಈ ಇನ್ವೆಸ್ಟಿಗೇಷನ್? ನೋಡಿ, ನಮ್ಗೆ ಈಗ ಲೇಟೆಸ್ಟ್ ಆಗಿ ಒಂದು ಟ್ವೀಟ್ ಬಂದಿದೆ. ಅದು ಏನ್ ಹೇಳ್ತಾ ಇದೆ ಅಂತಂದ್ರೆ, ದ ಪೈಲಟ್ ಸೇಸ್ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಅಂತ. ಅಂದ್ರೆ ನಂಗೆ ಏನೂ ಕಾಣ್ತಾ ಇಲ್ಲ ಅಂತ
ಹೇಳ್ತಾನೆ ಕಮ್ಯುನಿಕೇಶನ್ ಒಂದು ATC ಜೊತೆ ಅವ್ರ ಕಮ್ಯುನಿಕೇಶನ್ ಇರ್ತದೆ ಮೇಡಮ್. ATC ಜೊತೆ ಕಮ್ಯುನಿಕೇಶನ್ ಇರ್ತದೆ. ದಟ್ ಲಾಸ್ಟ್ ಕಮ್ಯುನಿಕೇಶನ್ ವಾಸ್ ಐ ಆಮ್ ನಾಟ್ ಫೈಂಡಿಂಗ್ ಎನಿಥಿಂಗ್, ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಅಂತಂದ್ರೆ ಅವನು ಬ್ಲಾಂಕ್ ಆಗ್ಬಿಟ್ಟಿದ್ದಾನೆ. ಅಂದ್ರೆ ಇಟ್ ಕೂಡ ಗಾನ್ ವೆರಿ ಲೋ ಆಗಿ ಸಡನ್ ಆಗಿ ಕ್ರಾಶ್ ಆಗಿದೆ. ಕ್ರಾಶ್ ಆದ್ರೆ ಈಗ ಅಜಿತ್ ಪವಾರ್ ಅವ್ರ ಡೆಡ್ ಬಾಡಿ ಕೂಡ ಐಡೆಂಟಿಫೈ ಮಾಡ್ಬೇಕಂದ್ರೆ DNA ನಿಂದಾನೇ ಬಾಡಿ ಚೆಕ್ ಮಾಡ್ಬೇಕಾಗ್ತದೆ. ಸರ್, ಈಗ ಏನ್ ಆಕ್ಸಿಡೆಂಟ್ ಆಯ್ತಲ್ಲ ಅದು, ಸೊ ಆ ಒಂದು ಪ್ಲೇಸ್ಗೂ ರನ್ವೇಗೂ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ಐ ಟು ಫೈಂಡ್ ಔಟ್ ಅಂಡ್ ಲೆಟ್ ಯು ನೋ ಮೇಡಮ್. ಯಾಕಂದ್ರೆ ನಂದು ಐಡಿಯಾ ಇಲ್ಲ. ಇಟ್ ಈಸ್ ನಿಯರ್ ಟು ದ ಲ್ಯಾಂಡಿಂಗ್. ಅದು ರನ್ವೇ ಇಲ್ಲ, ಇದಕ್ಕೆ ಒಂದು ಲ್ಯಾಂಡಿಂಗ್ ಬೇಸ್ ಮಾಡಿರ್ತಾರೆ. ಅದ್ರಲ್ಲಿ ನೀವು ನೋಡಿರ್ಬೋದು, ನರೇಂದ್ರ ಮೋದಿ ಅವರು ಸಭಾಭವನಕ್ಕೆ ಬಂದಾಗ ಮಂಚದ ಹಿಂದೆನೆ ಒಂದು ಹೆಲಿಪ್ಯಾಡ್ ಮಾಡಿರ್ತಾರೆ. ಇದು ಯಾವ ಏರ್ಕ್ರಾಫ್ಟ್ ಅದು ಚೆಕ್ ಮಾಡಿ ನಾನು ನಿಮ್ಗೆ ಐ ವಿಲ್ ಅಪ್ಡೇಟ್ ಯು ಮೇಡಮ್. ಈಗ ಈ ಪ್ರೈವೇಟ್ ಜೆಟ್, ಈಗ ಖಾಸಗಿ ಜೆಟ್ಗಳಿಗೂ ಮತ್ತೆ ಈಗ ಸಾಮಾನ್ಯವಾಗಿ ವಾಣಿಜ್ಯ ವಿಮಾನಗಳಿಗೂ ಯಾವ ರೀತಿ ಇರುತ್ತೆ ಸರ್ ಸುರಕ್ಷತೆಯ ದೃಷ್ಟಿಯಿಂದ ತಾವು ಹೇಳೋದಾದ್ರೆ? ಎರಡು ಸೇಮ್ ಡಿಫರೆನ್ಸಸ್ ಇರುತ್ತೆ? ಅಡಾನಿ, ಅಂಬಾನಿ, ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಾದ್ರೆ ವಿಜಯ್ ಸಂಕೇಶ್ವರ್ ಅವರು, ಇವರೆಲ್ಲ ಪರ್ಮಿಷನ್ ತಗೊಂಡೋದು ಏರ್ಕ್ರಾಫ್ಟ್ ಅನ್ನ ಇಟ್ಟಿರ್ತಾರೆ ತಮ್ಮ ಏರ್ಪೋರ್ಟ್ ನಲ್ಲಿ. ಆದ್ರೆ ಅದರದೊಂದು SOP ಇನ್ನೂವರೆಗೂ ಯಾರು ಮಾಡಿಲ್ಲ. ಯಾರು ತಗೋಬಹುದು, ಅದಕ್ಕೆ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಏನಿದೆ ಏನಿಲ್ಲ ಅನ್ನೋದು ಒಂದು SOP ಇಲ್ಲಿವರೆಗೂ ತಯಾರಾಗಿಲ್ಲ ಮೇಡಮ್ ಇಂಡಿಯಾದಲ್ಲಿ. ಅದರದೇ ಸಮಸ್ಯೆ ಇದು. Maybe even Maharashtra CM might not be knowing that he is taking the aircraft and going. We need to have a policy, a stringent policy regarding aviation. Hange Tom, Dick, Harry should not take the aircraft and fly in the air. This should be the locus standi of the government, that you cannot just take the aircraft. Nange ಚಿಂತೆ ಆ ಹಳ್ಳಿಗಳು, ಸುತ್ತಮುತ್ತಲ ಹಳ್ಳಿಗಳು ಇದಾವೆ ನೋಡಿ, ಅಲ್ಲಿ ಹಳ್ಳಿಯಿಂದ ಜನ ಓಡ್ ಬಂದಿದ್ದಾರೆ. ಅದೇ ಹಳ್ಳಿ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಮೇಡಮ್? ಎಷ್ಟು ಪ್ರಾಣಾಹುತಿಗಳಾಗ್ತಿತ್ತು. ದೇರ್ ಶುಡ್ ಬಿ ಸಮ್ ಪರ್ಮಿಷನ್ಸ್, ದೇರ್ ಶುಡ್ ಬಿ ಸಮ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಫ್ ದ ವೆಹಿಕಲ್ ಬಿಫೋರ್ ಟೇಕಿಂಗ್ ಆಫ್, ಆಫ್ಟರ್ ಲ್ಯಾಂಡಿಂಗ್. ಏನೂ ಇಲ್ಲ ಅಂತಂದ್ರೆ ಕುಚ್ ಬಿ ಕರೋ ತೆಲೆಗಾ ಟೈಪ್ ಅದು ನಡೆಯಲ್ಲ ಮೇಡಮ್ ಇದು. ಎಸ್ ಅದಕ್ಕಿನ್ಮೇಲೆ ಕಡಿವಾಣ ಹಾಕಬೇಕು. ಈ ದುರಂತ ಅಂತೂ ಆಗ ಹೋಗಿದೆ, ಮುಂದೆ ಇಂತಹ ದುರಂತಗಳು ಆಗಬಾರದು, ಆಗದೆ ಇರೋ ನಿಟ್ಟಿನಲ್ಲಿ ರೂಲ್ಸ್ ಬರಬೇಕು, ನಿಯಮಗಳನ್ನ ತರಬೇಕು ಅಂತ ಹೇಳ್ತೀನಿ. ಇಲ್ಲ ಮೇಡಮ್, ನಾನು ಇನ್ನೊಂದು ಹೇಳ್ತೇನೆ. ಈಗ ನೀವು ಕರೆದಿರ, ನಾನು ಆಸ್ ಎ ಎಕ್ಸ್ ಸರ್ವಿಸ್ ಮಾತಾಡಿದೆ. 2 ದಿವಸ ಆದ್ಕೊಳ್ಳಿ ಅವ್ರದ್ದು ಎಲ್ಲಾರು ಸರ್ಕಾರಿ ಗೌರವದಿಂದ ಅವ್ರಿಗೆ ಸಾಂತ್ವನ ಕೊಡ್ಲಾಗ್ತದೆ. ಆ ನಂತರ ಹಂಗಿದೆ ಹಂಗೆ ನಡೀತದೆ. ಇದನ್ನ ಒಂದು ರೂಲ್ ಮಾಡ್ಲೇಬೇಕು ಮೇಡಮ್. when the accidents happen, we speak, you call the experts and we tell our opinion, this is what is happening, it should not happen. ಅದು ಇನ್ ಬಿಟ್ವೀನ್ ಯಾರು ಕರೆಯಲ್ಲ. ಹಿಂಗಾಗಿ ಇದನ್ನ ನಿಮ್ಮ ಚಾನಲ್ ಮುಖಾಂತರನೇ ಸರ್ಕಾರಕ್ಕೆ ಒಂದು ಆದೇಶ. ಈ ಕರ್ನಾಟಕ ಸರ್ಕಾರದವರು, ಸಿದ್ದರಾಮಯ್ಯನವರು ಕೂಡ, DK ಶಿವಕುಮಾರ್ ಅವರು ಕೂಡ, ಈಗ ಕುಮಾರಸ್ವಾಮಿ ಅವರು ಕೂಡ, ಆನಂತರ ನಮ್ಮ ರಾಘವೇಂದ್ರ ಯಜೇಂದ್ರ ಅವ್ರು ಕೂಡ ಪ್ರೈವೇಟ್ ಏರ್ಕ್ರಾಫ್ಟ್ ತಗೊಂಡು ಓಡಾಡ್ತಾರೆ. ಅದ್ರದ್ದು ಚಾರ್ಜ್ ಚೆಕ್ ಮಾಡ್ತಾರೆ, ಏನ್ ಮಾಡ್ತಾರೆ. ಅದು ಬೈಲೊಂಗಲ್ ಹೋಗ್ಬೇಕಂದ್ರೆ ಬೆಳಗಾವಿ ಹತ್ರ ಸಿಟಿಯಲ್ಲಿ ಬಿದ್ರೆ ದಿಸ್ ಲಾಂಗ್ ಸ್ಟ್ಯಾಂಡಿಂಗ್ ವಿಚಾರ ಮಾಡ್ಬೇಕು ಮೇಡಮ್. ಇಲ್ಲಾದ್ರೆ ಜನರ ಅನಾಹುತ ಆಗ್ತದೆ. ಇದು ಅದ್ರ ಬಗ್ಗೆ ನಿಮ್ ಚಾನಲ್ ತಮ್ಮ ಕಾಳಜಿ ಬಗ್ಗೆ ತಿಳಿತು. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಚಿತ್ತಾಳೆ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.